ಸಭಾಪತಿ ಇದನ್ನೆಲ್ಲ ನೇಮಕ ಮಾಡಿರೋದು ನೋಡಿದ್ರೆ ಒಂದು ರೀತಿ ಎಂಪ್ಲಾಯ್ಮೆಂಟ್ ಆಫೀಸ್ ರೀತಿ ಮಾಡಿರೋವಂಥದ್ದು ಕಾಣ್ತಾ ಇದೆ. ಮುಖ್ಯಮಂತ್ರಿ ಮಾತೆತ್ತರೆ ಹೈಕಮಾಂಡ್ ಅಂತಾರೆ. ಅಂದರೆ ಸಂವಿಧಾನ ಏನು ಹೇಳುತ್ತೆ? ಸಲಹೆ ತಗೊಬೋದು, ಸಲಹೆ ಇಲ್ಲ ಅಂತ ಹೇಳಲ್ಲ ನಾನು. ಸಲಹೆ ಯಾರು ಬೇಕಾದರೂ ರಾಜ್ಯದಲ್ಲಿ ದಾರಿಗೆ ಹೋಗೋ ದಾಸಯಿಂದನೂ ನೀವು ಸಲಹೆ ತಗೊಬೋದು ಮುಖ್ಯಮಂತ್ರಿ. ಆದರೆ ಕೇಂದ್ರ ಕಾಂಗ್ರೆಸ್ ಪಾರ್ಟಿ ಅವ್ರ ಲೆಟ್ರೆಡಲ್ಲಿ ಈ ಲಿಸ್ಟನ್ನು ಘೋಷಣೆ ಬನ್ನಿ ನಾರಾಯಣಸ್ವಾಮಿ ಘೋಷಣೆ ಮಾಡ್ತಾರೆ ಅಂತಂದ್ರೆ ಬನ್ನಿ ಅಣ್ಣ. ಅಂಬೇಡ್ಕರ್ ಸುದ್ದಿ ಹೇಳ್ತಾ ಇದ್ದೆ, ನೀನು ಇರ್ಬೇಕಲ್ಲ. ಅಂದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಇವತ್ತು ಕಾಂಗ್ರೆಸ್ ಲೆಟ್ರೆಡ್ ಅಲ್ಲಿ ಒಂದು ರೀತಿ ಅವಮಾನ ಆಗಿದೆ. ಇಡೀ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ದೇಶದ ಕ್ಷಮೆಯನ್ನು ಯಾಚಿಸ್ಬೇಕು, ರಾಜ್ಯದ ಕ್ಷಮೆಯನ್ನು ಯಾಚಿಸ್ಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. DK ಶಿವಕುಮಾರ್ ಅವರು ನಾನು ರಬ್ಬರ್ ಸ್ಟ್ಯಾಂಪ್ ಮುಖ್ಯಮಂತ್ರಿ ಅಂತ ಘೋಷಣೆ ಅವರೇ ಮಾಡ್ಕೊಂಬಿಟ್ಟಿದ್ದಾರೆ. ಇದು ಸಂವಿಧಾನಕ್ಕೆ ಒಂದು ರೀತಿ ಕಳಂಕ. ಇದು ಹೈಕಮಾಂಡ್ ಸೂಚನೆ ಸಲಹೆ ಅವೆಲ್ಲ ಪಾರ್ಟಿ ಒಳಗಡೆ ಅವ್ರ ಲೆಟ್ರೆಡಲ್ಲಿ ನೀವು ಲಿಸ್ಟ್ ಆಚೆ ಬರ್ತೈತೆ ಅಂದರೆ ಮುಖ್ಯಮಂತ್ರಿಗಳ ಲೆಟ್ರೆಡಲ್ಲಿ ಪ್ರೆಸ್ ರಿಲೀಸ್ ಬರಬೇಕಾಯ್ತು. ಆ್ಯಕ್ಚುಲಿ ಮುಖ್ಯಮಂತ್ರಿಯ ಪರಮಾಧಿಕಾರನೇ ತೆಗೆದುಹಾಕಿ ಅವ್ರನ್ನ ಓನ್ಲಿ ATMಗೋಸ್ಕರ ನೇಮಕ ಮಾಡ್ದಂಗೆ ಕಾಣಿಸ್ತಾ ಇದೆ. ATMಗಾಗಿ ನೀನು ಕಾಲಕ್ಕೆ ಕರೆಕ್ಟಾಗಿ ದುಡ್ಡು ತಲುಪಿಸಪ್ಪ ಅನ್ನೋ ರೀತಿ ಈ ಬೆಳವಣಿಗೆಗಳೆಲ್ಲ ಆಗ್ತಾ ಇದೆ. ಅಂದರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಏನು ಸುದ್ದಿ ಅಂತ ಹೇಳಿದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಬಂಡಾಯ ಕಾಂಗ್ರೆಸ್ ಪಾರ್ಟಿಗೆ ಮುಖ್ಯಮಂತ್ರಿಗೆ ಅವಹೇಳನ ಮಾಡುವಂಥ ಪೋಸ್ಟರ್ಗಳು, ಕೈಗೆ ಏನೇನೋ ತಗೊಂಡು ಹೊಡಿತಾ ಇರುವಂಥ ಪೋಸ್ಟ್ಗಳು, ಕೆಟ್ಟ ಹವ್ಯಾಸ ಶಬ್ದಗಳನ್ನು ಮುಖ್ಯಮಂತ್ರಿಗಳ ಮೇಲೆ ನಿಂದಿಸ್ತಾ ಇರುವಂಥದ್ದು. ಇದು ಕಾಂಗ್ರೆಸ್ ಪಾರ್ಟಿಯವ್ರು ಮಾಡ್ತಾ ಇರೋದು, ವಿರೋಧ ಪಾರ್ಟಿಯವರಲ್ಲ. ಸ್ವತಃ ಕಾಂಗ್ರೆಸ್ ಪಾರ್ಟಿಯವರೇ ಈ ಕ್ಯಾಬಿನೆಟನ್ನು ತಿರಸ್ಕಾರ ಮಾಡಿದ್ದಾರೆ. ಇನ್ನು ರಾಜ್ಯದ ಜನ ಇವ್ರನ್ನ ಹೊಗಳೋ ಪ್ರಶ್ನೆನೇ ಬರಲ್ಲ. ಕಾಂಗ್ರೆಸ್ಸೇ ಇವ್ರನ್ನ ಒಪ್ಕೊಂಡಿಲ್ಲ ಅಂದರೆ ಇನ್ನು ರಾಜ್ಯದ ಜನ ಯಾಕೆ ಒಪ್ಕೋಬೇಕು ಇವ್ರನ್ನ? ಅದರಿಂದ ಇವತ್ತೇನು ಮಂತ್ರಿಮಂಡಲ ಆಗಿದೋ ಇದು ಭ್ರಷ್ಟಾಚಾರಿಗಳ ಮಂತ್ರಿಮಂಡಲ. ಅಲಿಬಾಬಾ ಮತ್ತು 34 ಗಾದೆ ಇದೆಯಲ್ಲ, ಇಲ್ಲಿ 34 ಸಂತೆ. ಇದರಿಂದ ರಾಜ್ಯದ ಇನ್ನಿರೋ 1.5 ವರ್ಷ ಇದರಿಂದ ರಾಜ್ಯದ ಅಭಿವೃದ್ಧಿ ಆಗಲ್ಲ, ಈ ಸರ್ಕಾರ ಟೇಕ್ ಆಫೇ ಆಗಲ್ಲ. ವಾಲ್ಮೀಕಿ ಹಗರಣ ಮಾಡದಂತ ಆರೋಪ ಹೊತ್ತಂತವರಿಗೆ ಮಂತ್ರಿ ಸ್ಥಾನ ಕೊಟ್ಟು ಪ್ರಸ್ತಾಪ ಮಾಡಿದ್ರಿ. ಅದಕ್ಕೆ ಸದನದಲ್ಲಿ ಹೋರಾಟ ಮಾಡ್ತಿರೋ ಅಥವಾ ಏನಾದ್ರು ಪಕ್ಷದ ಹೊರಗಡೆ ಹೋರಾಟ ಮಾಡ್ತಿರೋ? ಈಗಾಗಲೇ ಕಾಂಗ್ರೆಸ್ ಅವರೇ ಹೋರಾಟಕ್ಕೆ ಇಳಿದಿದ್ದಾರಲ್ಲ. ಕಾಂಗ್ರೆಸ್ ಅವರೇ ಈ ತರ ಭ್ರಷ್ಟರನ್ನ ಎಲ್ಲ ಮಾಡಿರೋದು ಕಾಂಗ್ರೆಸ್ ಅವರೇ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನಾವೀಗಾಗಲೇ ಹೋರಾಟ ಮಾಡಿ ಅವನ್ನ ರಾಜೀನಾಮೆ ಕೊಡಿಸಿದ್ದೀನಿ. ನಾವೇ ವಿಧಾನಸಭೆಯಲ್ಲಿ ಹೋರಾಟ ಮಾಡಿ ರಾಜೀನಾಮೆ ಕೊಡಿಸಿದಿರಿ, ಜೈಲಿಗೆ ಕಳಿಸಿದಿರಿ. ಮುಖ್ಯಮಂತ್ರಿನೇ ಒಪ್ಕೊಂಡಿದ್ದಾರೆ ಭ್ರಷ್ಟಾಚಾರ ಆಗಿರೋದು ನಿಜ ಅನ್ನೋದನ್ನ. ಇಷ್ಟೆಲ್ಲ ಒಪ್ಕೊಂಡ್ರು ಕೂಡ ಆ ಮುಖ್ಯಮಂತ್ರಿ ಹೋದ ತಕ್ಷಣ ಹೊಸ ಮುಖ್ಯಮಂತ್ರಿ ಬಂದ ತಕ್ಷಣ ಇವನ್ ಕ್ಲೀನ್ ವಾಷಿಂಗ್ ಮಿಷಿನ್ ತರ DK ಶಿವಕುಮಾರ್ ಬಂದ ತಕ್ಷಣ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಕ್ಲಿಯರ್ ಅಂತ ಕೊಟ್ಟಂಗಾಯ್ತು.